ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿಯ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಈಗ ಮೊದಲ ಸುದ್ದಿಯನ್ನ ನೋಡೋಣ. ಅವರಿಗೆ ಇರೋಕೆ ಜಾಗ ಇಲ್ಲ, ಮಲ್ಗೋಕೆ ಸೂರಿಲ್ಲ, ನಿವೇಶನ ಹಂಚಿಕೆ ಮಾಡಿ ಅಂತ ಆದೇಶ ಮಾಡಿದೆ ಹೈಕೋರ್ಟ್. ಆದ್ರೆ ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅನ್ನುವ ಹಾಗೆ ಆಗಿದೆ ಈ ಜನರ ಪರಿಸ್ಥಿತಿ. ಹೀಗೆ ದೃಶ್ಯದಲ್ಲಿ ನೋಡ್ತಾ ಇರೋ ಇವರು ವರ್ಷಗಳಿಂದ ನಮಗೆ ಮನೆ ಬೇಕು ಅಂತ ಹೋರಾಟ ಮಾಡಿರೋರು. ಪಂತರಪಾಳ್ಯದ ಪ್ರಮೋದ್ ಲೇಔಟ್ನ ಸರ್ಕಾರಿ ಗೋಮಾಳ ಜಾಗದಲ್ಲಿ ಸೈಟ್ ವಿತರಣೆ ಮಾಡಲಾಗಿತ್ತು. ಪಾಲಿಕೆ ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಬೋಗಸ್ ಫಲಾನುಭವಿಗಳು ಅಕ್ರಮವಾಗಿ ಸೈಟ್ ಪಡೆದು ನಂತರ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಕೆಲವರಂತೂ ಹಕ್ಕುಪತ್ರ ಇಲ್ಲದೆ ಇದ್ರೂ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂಬುದು ಆರೋಪ. ಸಂಬಂಧಪಟ್ಟ ಜಂಟಿ ಆಯುಕ್ತರ ಕಚೇರಿಯ ಎಲ್ಲಾ ಅಧಿಕಾರಿಗಳು ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ಸರ್. 2016ರಲ್ಲಿ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಇವರಿಗೆ ಇಂತಿಂಥವ್ರಿಗೆ ಕೊಡಬೇಕು ಅಂತ ಹೆಸರು ಸಮೇತವಾಗಿ ಸುಮಾರು 6-7 ವರ್ಷಗಳ ಕಾಲ ಕೇಸ್ ನಡೆಸಿ ಎಂಕ್ವೈರಿ ಮಾಡಿ ಇಂಥವ್ರು ಕೊಡಬೇಕು ಅಂತ ಆದೇಶ ಆಗಿದೆ. ಇದುವರೆಗೂ ಅವ್ರಿಗೆ ಕೊಡ್ತಾ ಇಲ್ಲ. ಒಂದೇ ಸರ್ವೆ ನಂಬರ್ ಜಾಗಕ್ಕೆ ಸರ್ಕಾರ 2 ಬಾರಿ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಈಗ ಹಕ್ಕುಪತ್ರ ಕೊಡಬೇಕಾದ್ರೆ 2 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಎಂಬುದು ಆರೋಪ. ಆಶ್ರಯ ಯೋಜನೆಯಡಿ ಸೈಟ್ ಪಡೆದಿದ್ರು ಅದೇ ಸೈಟ್ನಲ್ಲೇ ದುಡ್ಡು ಮಾಡೋ ದಂಧೆ ಎದ್ದಿರೋದು ವಿಪರ್ಯಾಸ. ಅವರು ಬದಲಿ ನಿವೇಶನ ಕೊಡ್ತೀನಿ ಅಂತ ನಮ್ಮನ್ನ ಖಾಲಿ ಮಾಡಿಸಿದ್ರು. ಇಲ್ಲಿ ತನಕ 2023 ತನಕ ನಮಗೆ ಬದಲಿ ನಿವೇಶನ ಕೊಟ್ಟಿಲ್ಲ. ಹೈಕೋರ್ಟ್ ಮೊರೆ ಇಟ್ಟು ಹೈಕೋರ್ಟ್ ಅವರು ಡೈರೆಕ್ಷನ್ ಏನು ಕೊಟ್ಟು ಉಚ್ಚ ನ್ಯಾಯ ಆದೇಶ ಅಂದ್ರೆ ಇವರು ಅರ್ಜಿ ಮಾಡಿ ತಗೊಂಡು ಕೊಡಿ ಅಂತ ಆದೇಶ ಕೊಡ್ತು. ಎಲೆಕ್ಷನ್ ಒಂದಕ್ಕೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ಫೈಲ್ ನ ಸ್ಟಾಪ್ ಮಾಡ್ರು. ಬಡವರಿಗಾಗಿ ಇರೋ ಸರ್ಕಾರಿ ಯೋಜನೆಗಳು ಶ್ರೀಮಂತರ ಪಾಲಾಗ್ತಾ ಇವೆ. ಪಾಲಿಕೆ ಹಣದ ದುರಾಸೆಗೆ ಬಡ ಜನರು ಬಲಿಯಾಗ್ತಿದ್ದಾರೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ರೈತರ ಬಾಳು ಬೀದಿ ಪಾಲು ಅನ್ನುವಂಥದ್ದು ಸುಳ್ಳಲ್ಲ. ಅತಿವೃಷ್ಟಿ, ಅನಾವೃಷ್ಟಿ, ಬೆಂಬಲ ಬೆಲೆ ಹೀಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇರುತ್ತೆ. ಅದರ ಜೊತೆಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸರ್ಕಾರದ ಆದೇಶ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಇಲ್ಲಿಂದ ಸುಮಾರು ಅಂದರೆ 2-3 ಕಿಲೋಮೀಟರ್ ಬೇರೆ ನಿಂತೈತೆ ಟ್ಯಾಕ್ಟ್ರಿಗಳು. ನಮ್ಗೆ ಊಟ ತಿಂಡಿ ತಂದು ಕೊಡೋರು ಕೂಡ ಅಲ್ಲಿ ನಮ್ಮ ಟ್ಯಾಕ್ಟ್ರನ್ನೇ ಹುಡುಕ್ಬೇಕು ಎಲ್ಲರೂ ಇವರು ಅಂತ ಪರಿಸ್ಥಿತಿ ನಮ್ದು ಇಲ್ಲಿ. ಏನಂತ ಸಮಾಧಾನ ಹೇಳೋದು ಪಾಪ ಈ ರೈತರಿಗೆ. ವರ್ಷವೆಲ್ಲ ದುಡಿದು ಇನ್ನೇನು ಶ್ರಮದ ಫಲ ಕೈ ಸೇರುತ್ತೆ ಅನ್ನುವಷ್ಟರಲ್ಲಿ ರೈತರ ಬಾಳು ಹೀಗೆ ಬೀದಿಗೆ ಬಿದ್ದಿದೆ. ಸರ್ಕಾರ ರಾಗಿ ಖರೀದಿಗೆ ಆದೇಶ ಹೊರಡಿಸಿದಂತೆ ರಾಗಿಯನ್ನ ಗೋದಾಮಿಗೆ ಹಾಕಲು ಹೀಗೆ 4-5 ದಿನಗಳ ಕಾಲ ಕಾಯಬೇಕಾದ ಅನಿವಾರ್ಯ ಎದುರಾಗಿದೆ. ಈ ಚಿರತೆ ಕಾಟಗಳು ಜಾಸ್ತಿ, ಭಯ ಇರೋಕಿಲ್ಲಿ. ಏನೇನೋ ಪಾಡು ಬಿದ್ದು ಇನ್ನೇನು ಮಾಡ್ತಾರೆ, ಎಲ್ಲ ಗುಂಪು ಕಟ್ಕೊಂಡಿದ್ದು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ. ರಾತ್ರಿ ಹೊತ್ತು ಇಲ್ಲೇ ಗಾಡಿಗಳ ಮೇಲೆ ಕೂತಿರ್ಬೇಕು, ಇಲ್ಲಾಂದ್ರೆ ಯಾರೆಲ್ಲ ಗುಡ್ ಕಟ್ಕೊಂಡು ಕೂತ್ಕೊಂಬೇಕು. ಊಟ ನೀರು ಇಲ್ಲೇ ತಂದ್ಕೊಂಡಿಲ್ಲ, ಟೌನ್ಗೆ ಹೋಗಿ ತಗೊಂಬರ್ಬೇಕು. ಇವಾಗ ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ನಿಂತವೆ. ಮರದ ನೆರಳೆ ಆಶ್ರಯ. ದೊಡ್ಡಬಳ್ಳಾಪುರ ತಾಲೂಕಿನ ಗುಂಡುಮಗೆರೆ ರೈತರ ಸ್ಥಿತಿ ಹೇಳತೀರದು. ಕಿಲೋಮೀಟರ್ ಗಟ್ಟಲೆ ರಸ್ತೆ ಬದಿಯಲ್ಲಿರುವ ರೈತರು ನೀರು ಊಟಕ್ಕಾಗಿ ಪರದಾಡುವ ಸ್ಥಿತಿ. ಒಂದು ಟ್ರ್ಯಾಕ್ಟರ್ಗೆ ದಿನಕ್ಕೆ 3,000 ಹಣ ನೀಡಬೇಕಾದ ಸ್ಥಿತಿ. ಈ ನಡುವೆ ಇತ್ತೀಚೆಗೆ ಚಿರತೆಗಳು ಕಾಣಿಸ್ತಾ ಇರೋದ್ರಿಂದ ರೈತರಲ್ಲಿ ಭಯ ಆವರಿಸಿದೆ. ಈ ಸ್ಥಿತಿ ಅಧಿಕಾರಿ ವರ್ಗಕ್ಕೆ ಗೊತ್ತಿಲ್ಲ ಅಂತೇನೂ ಅಲ್ಲ, ಎಲ್ಲ ಗೊತ್ತಿದೆ. ಹೊಟ್ಟೆ ತುಂಬಿದವರಲ್ವಾ, ಹಾಗಾಗಿ ತಲೆ ಕೆಡಿಸ್ಕೊಳ್ತಿಲ್ಲ. ಮನು ಹಾದ್ರಿಪುರ, ನ್ಯೂಸ್ 18 ಚಿಕ್ಕಬಳ್ಳಾಪುರ. ನರೇಗಾ ಅಂದ್ರೆ ನೆನಪಾಗೋದು ರಸ್ತೆ, ಚರಂಡಿ, ಸೇತುವೆ ಅಂತ ಮೂಲ ಸೌಕರ್ಯ. ಆದ್ರೆ ಇಚ್ಛಾಶಕ್ತಿ ಇದ್ರೆ ಅದನ್ನು ಹೀಗೂ ಬಳಸಬಹುದು ಅಂತ ತೋರಿಸಿದೆ ಕೋಲಾರ ಜಿಲ್ಲೆ. ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಐಫೈ ಖಾಸಗಿ ಶಾಲೆಯ ಪ್ಲೇ ಗ್ರೌಂಡ್ ರೀತಿ ಇರುವಂತ ಈ ಗ್ರೌಂಡ್ ರೆಡಿಯಾಗಿರೋದು ಸರ್ಕಾರಿ ಶಾಲೆಯಲ್ಲಿ, ಅದು ಕೂಡ ನರೇಗಾ ಪ್ರಾಜೆಕ್ಟ್ ಅಡಿಯಲ್ಲಿ. ಎಷ್ಟು ದಿನ ಮೋರಿ, ರಸ್ತೆ, ಸೇತುವೆ, ಕಾಲುವೆ ಕಾಮಗಾರಿ ಮಾಡೋಕೆ ಕೇಂದ್ರದ ನರೇಗಾ ಹಣ ಈ ರೀತಿ ಮಕ್ಕಳ ಅಭಿವೃದ್ಧಿಗೆ ಬಳಕೆ ಆಗಿರುವಂತದ್ದು ಇದೇ ಮೊದಲು ಅಂತ ಕಾಣಿಸುತ್ತೆ. ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಈ ಹುತ್ತೂರು ಪ್ರೌಢಶಾಲೆಯಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಅಂದಾಜು ವೆಚ್ಚ ಸುಮಾರು 9.5 ಲಕ್ಷ ರೂಗಳಲ್ಲಿ ಕಾಮಗಾರಿ ಕೈಗೊಂಡಿರ್ತೀವಿ. ಕೋಲಾರ ಜಿಲ್ಲಾ ಪಂಚಾಯಿತಿಯ ವಿಶೇಷ ಕಾಳಜಿಯೇ ಇದಕ್ಕೆಲ್ಲ ಕಾರಣ. ಗ್ರಾಮೀಣ ಭಾಗದ ಶಾಲೆಯ ಆವರಣದಲ್ಲೇ ಬಾಸ್ಕೆಟ್ಬಾಲ್ ಗ್ರೌಂಡ್, ವಾಲಿಬಾಲ್ ಗ್ರೌಂಡ್, ಕಬಡ್ಡಿ ಗ್ರೌಂಡ್ ಹಾಗೂ ವಾಕಿಂಗ್ ಪಾತ್ ನಿರ್ಮಾಣ ಮಾಡಲಾಗಿದೆ. 166 ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ವಿಶಾಲ ಸ್ಥಳಾವಕಾಶ ಇರುವ ಶಾಲೆಗಳಲ್ಲಿ ಪ್ಲೇ ಗ್ರೌಂಡ್, 25 ಶಾಲೆಗಳ ಆವರಣದಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡ್,
9.5 ಲಕ್ಷದಿಂದ 15 ಲಕ್ಷದವರೆಗೂ ವಿಶೇಷ ಅನುದಾನ. ಮುಂದಿನ ವರ್ಷ ಮತ್ತಷ್ಟು ಕಡೆ ಕ್ರೀಡಾಂಗಣ ನಿರ್ಮಾಣ. ಸ್ಪೆಸಿಫಿಕ್ ಆಟದ ಮೈದಾನ ನಾವು ನೋಡಿದ್ರೆ ಯೂಶಲಿ ಸುಮಾರು ಕಡೆ ಬಾಸ್ಕೆಟ್ಬಾಲ್ ಕೋರ್ಟು, ವಾಲಿಬಾಲ್ ಕೋರ್ಟು, ಖೋಖೋ ಕೋರ್ಟ್ ಅಂತಾನೆ ಮಾಡ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿರೋ ಮಟ್ಟಕ್ಕೆ ಮ್ಯಾಕ್ಸಿಮಮ್ ಬಾಸ್ಕೆಟ್ಬಾಲ್ ಕೋರ್ಟ್ಸೇ ಎಲ್ಲರಿಗೂ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇರೋದು. ಒಟ್ಟಿನಲ್ಲಿ ನರೇಗಾ ಯೋಜನೆ ಹೀಗೂ ಬಳಸುವ ಅವಕಾಶವನ್ನ ಕೋಲಾರ ತೋರಿಸಿದೆ. ರಾಜ್ಯದಾದ್ಯಂತ ಇದು ಸಾಕಾರವಾದರೆ ನಿಜಕ್ಕೂ ಸರ್ಕಾರಿ ಶಾಲೆ ಹಣೆಬರಹವೇ ಬದಲಾಗಲಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಕಸದಿಂದ ರಸ ತೆಗೆಯುವಂತ ನೈಪುಣ್ಯತೆ ಎಲ್ರಿಗೂ ಕೂಡ ಕರಗತ ಆಗೋಲ್ಲ. ಆದ್ರೆ ಒಮ್ಮೆ ಅದನ್ನ ಶ್ರದ್ಧೆಯಿಂದ ಮೈಗೂಡಿಸ್ಕೊಂಡು ಯಶಸ್ಸು ಕಂಡ್ರೆ ಮುಂದೆಂದೂ ಅದು ನಿಮ್ಮ ಕೈ ಬಿಡಲ್ಲ. ಬಾಳೆಗೊನೆ ಕೊಯ್ದ ನಂತರ ಬಿಸಾಡುವ ನಿರುಪಯುಕ್ತ ಬಾಳೆ ದಿಂಡು ಇದು. ಇದನ್ನ ಭೂಮಿಯಲ್ಲಿ ಹಾಕಿದ್ರೆ ಕರಗುತ್ತೆ ನಿಜ, ಆದ್ರೆ ಅಷ್ಟು ಬೇಗ ಮಣ್ಣಿನಲ್ಲಿ ಸೇರಿ ಹೋಗಲ್ಲ. ನಿರುಪಯುಕ್ತ ಈ ಬಾಳೆ ದಿಂಡು ಒಂದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಆಲಹಳ್ಳಿಯ ವರ್ಷ ಅವರ ಜೀವನವನ್ನೇ ಬದಲಿಸಿದೆ. ಎಂಟೆಕ್ ಮಾಡಿದ್ದೀನಿ, ಬಟ್ ಆದ್ರೂ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ. ನಾನು ಬೇರೆ ಜನಗಳಿಗೆ ಕೆಲಸ ಕೊಡ್ಬೇಕಾದ್ರೆ ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಇದೊಂದು ಪ್ರಾಜೆಕ್ಟ್ನ ಶುರು ಮಾಡಿದೆ. ಕಸದಿಂದ ರಸ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಿರೋ ಹಾಗೆ ಫ್ಲೋರ್ ಮ್ಯಾಟ್, ಚಾಪೆ, ಬ್ಯಾಗ್, ಪರ್ಸ್, ವಾಲ್ ಕ್ಲಾಕ್ ಎಲ್ಲವೂ ತಯಾರಾಗಿರೋದು ಇದೇ ಬಾಳೆ ದಿಂಡಿನ ವೇಸ್ಟ್ನಿಂದ. ವರ್ಷ ಎಂಟೆಕ್ ಪದವೀಧರೆ. ಯಾವುದೇ ಉದ್ಯೋಗಕ್ಕೆ ಹೋಗದೆ ಇವರು ಸಾಧನೆಗೆ ಆಯ್ಕೆ ಮಾಡಿಕೊಂಡಿದ್ದು ಈ ನಿರುಪಯುಕ್ತ ಬಾಳೆ ದಿಂಡನ್ನು. ಯೂಟ್ಯೂಬ್ ಇವರ ಗುರು. ಬಾಳೆ ಬೆಳೆದಾಗ ಅದರದ್ದು ವೇಸ್ಟನ್ನ ಈಚೆ ಹಾಕೋಕ್ಕೆ ಪ್ರಾಬ್ಲಮ್ ಆಯಿತು. ಆ ಟೈಮಲ್ಲಿ ಏನು ಮಾಡ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಮಾಡ್ಬೋದು ಅಂತ ಒಂದು 2 years ಆಲ್ಮೋಸ್ಟ್ ಇದ್ರ ಬಗ್ಗೆ ಸರ್ವೆ ಮಾಡಿದೆ. ಯಾವುದೇ ಒಂದು ನೀವು ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿ ವೇಸ್ಟ್ ಅಂತ ಬಂದೇ ಬರುತ್ತೆ. ಬಟ್ ಇಲ್ಲೇನಂದ್ರೆ ಝೀರೋ ವೇಸ್ಟ್. ಸದ್ಯ ಆರ್ಗ್ಯಾನಿಕ್ ಶಾಪ್, ಗೂಗಲ್, ಫ್ಲಿಪ್ಕಾರ್ಟ್, ಅಮೆಜಾನ್ ಮೂಲಕ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ. ತಮಗೆ ಬೇಕಾಗೋ ಬಾಳೆ ದಿಂಡನ್ನು ವರ್ಷ ರೈತರಿಂದ ಖರೀದಿಸೋದ್ರಿಂದ ರೈತರಿಗೂ ಕೊಂಚ ಹಣ ಸಿಗುತ್ತೆ. ಇದೇ ಅಲ್ವಾ ಸ್ತ್ರೀ ಸಬಲೀಕರಣ ಅಂದ್ರೆ? SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಮಂತ್ರಾಲಯ ಮಠದಲ್ಲಿ ಗುರು ರಾಯರ ಜನ್ಮದಿನ ನಿಮಿತ್ತ ಹಬ್ಬದ ವಾತಾವರಣ. ರಾಯರ ಪಟ್ಟಾಭಿಷೇಕ ಮಹೋತ್ಸವದ ಸಂಭ್ರಮ. 5 ದಿನಗಳ ಉತ್ಸವದಲ್ಲಿ ಪಾಲ್ಗೊಂಡು ರಾಯರ ಸೇವೆ ಮಾಡ್ತಿದ್ದಾರೆ ಭಕ್ತರು. ಮಂತ್ರಾಲಯದ ಗುರುರಾಯರ 421ನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ವರ್ಧಂತಿ ಉತ್ಸವ ಫೆಬ್ರವರಿ 22ರಿಂದ 26ರವರೆಗೆ 5 ದಿನಗಳ ಕಾಲ ನಡೆಯುವ ಈ ವೈಭವೋಪೇತ ಧಾರ್ಮಿಕ ಕಾರ್ಯಕ್ರಮವು ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೆಯುತ್ತಿದೆ. ಹೀಗೆ ನಿನ್ನೆ, ಇಂದು, ನಾಳೆಯ ದಿನ ವಿಶೇಷ ಕಾರ್ಯಕ್ರಮ ಈ ವೈಭವೋತ್ಸವದ ಅಂಗವಾಗಿ ನಡೆಯಲಿದೆ. ಗಣ್ಯರಿಗೆ ಇತ್ಯಾದಿಗಳಿಗೆ ಸನ್ಮಾನ. ಉತ್ಸವದ ಅಂಗವಾಗಿ ಪ್ರತಿದಿನ ಸುಪ್ರಭಾತ, ನಿರ್ಮಲ ವಿಸರ್ಜನೆ, ಮೂಲ ರಾಮದೇವರ ಪೂಜೆ, ಅಲಂಕಾರ ಸೇವೆ, ಉತ್ಸವ ಮೂರ್ತಿ ಮೆರವಣಿಗೆ ಸೇರಿದಂತೆ ಮಹಾಪಂಚಾಮೃತ ಅಭಿಷೇಕ, ಸಿಂಹವಾಹನೋತ್ಸವ, ರಾಯರ ಮೂಲ ಚಿನ್ನದ ಪಾದುಕೆಗಳ ಪೂಜೆ ಹಾಗೂ ಬಂಗಾರದ ರಥೋತ್ಸವ ನೆರವೇರಿತು. ರಾಯರ ಪಟ್ಟಾಭಿಷೇಕವನ್ನು ಅವರ ಪಾದಪೂಜೆಯ ಮೂಲಕ ಇಲ್ಲಿ ಪಟ್ಟಾಭಿಷೇಕವನ್ನು ಇಲ್ಲಿ ಮಾಡಲಾಗಿದೆ. ಅನೇಕ ಭಕ್ತರು ಬಂದು ನಮ್ಮ ಆರಾಧನೆ ಹಾಗೆ ಇದೊಂದು ಒಳ್ಳೆಯ ಸೇವೆಯಾಗಿ ಇದನ್ನು ಜನರಿಗೊಂದು ಅನುಕೂಲ. 5 ದಿನಗಳ ಉತ್ಸವದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಫೆಬ್ರವರಿ 26ರಂದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಮಂತ್ರಾಲಯಕ್ಕೆ ಭೇಟಿ ಕೊಡಲಿದ್ದಾರೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ಮಂತ್ರಾಲಯ. ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡಿತ್ತು ಹಿಜಾಬ್ ವಿವಾದ. ಹಿಜಾಬ್ ನಿಷೇಧಿಸಿತ್ತು ಹೈಕೋರ್ಟ್. ಈಗ ವಿವಾದಕ್ಕೆ ಮತ್ತೆ ಜೀವ ಬಂದಿದೆ. ಕಾರಣ ಸುಪ್ರೀಂ ಕೋರ್ಟ್ ಹಿಜಾಬ್ ಅರ್ಜಿಯನ್ನ ಮಾನ್ಯ ಮಾಡಿರೋದ್ರಿಂದ. ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ನೀಡಿ, ಇಲ್ಲದಿದ್ರೆ ಮತ್ತೆ 1 ವರ್ಷ ಶೈಕ್ಷಣಿಕ ವರ್ಷ ವ್ಯರ್ಥವಾಗಲಿದೆ ಅಂತ ಮುಸ್ಲಿಂ ಯುವತಿಯರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿರೋ 2ನೇ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಅರ್ಜಿಯ ವಿಚಾರಣೆಗೆ ಅಸ್ತು ಎಂದಿದೆ. ಮಾರ್ಚ್ 9ರಿಂದ ರಾಜ್ಯದಲ್ಲಿ PUC ಪರೀಕ್ಷೆ ಆರಂಭ. ಪರೀಕ್ಷೆಗೆ ಹಿಜಾಬ್ ಧಾರಣೆ ನಿಷಿದ್ಧ ಎಂದಿದ್ದ ಹೈಕೋರ್ಟ್. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಭಿನ್ನ ತೀರ್ಪು. ಸುಪ್ರೀಂ ಮುಂದಿನ ಆದೇಶದವರೆಗೆ ಹೈ ತೀರ್ಪಿಗೆ ಮನ್ನಣೆ. ಪರೀಕ್ಷೆ ಹಿನ್ನೆಲೆ ವಿದ್ಯಾರ್ಥಿನಿಯರಿಂದ ಮತ್ತೊಂದು ಅರ್ಜಿ. ಸದ್ಯ ರಾಜ್ಯದಲ್ಲಿ ಹೈಕೋರ್ಟ್ ವಿಧಿಸಿರೋ ಹಿಜಾಬ್ ಬ್ಯಾನ್ ಆದೇಶವೇ ಚಾಲ್ತಿಯಲ್ಲಿದೆ.
ಸುಪ್ರೀಂ ದ್ವಿಸದಸ್ಯ ಪೀಠದಿಂದ ಭಿನ್ನ ಆದೇಶ ಬಂದ ಕಾರಣ ವಿದ್ಯಾರ್ಥಿನಿಯರು ಸುಪ್ರೀಂನಲ್ಲಿ ಮತ್ತೊಂದು ತುರ್ತು ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯನ್ನ ಪರಿಶೀಲಿಸಿರೋ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಅರ್ಜಿ ವಿಚಾರಣೆಗೆ ಅಸ್ತು ಎಂದಿದ್ದಾರೆ. ಅರ್ಜಿ ವಿಚಾರಣೆಯಾಗಿ ಆದೇಶ ಬರೋವರೆಗೂ ಕರ್ನಾಟಕ ಹೈಕೋರ್ಟ್ ತೀರ್ಪು ಜಾರಿಯಲ್ಲಿರುತ್ತೆ. ಸುಪ್ರೀಂ ತೀರ್ಪಿನ ಮೇಲೆ ಹಲವು ವಿದ್ಯಾರ್ಥಿನಿಯರ ಭವಿಷ್ಯ ಅಡಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿ ಮೇಯರ್ ಗಾದಿ ಗುದ್ದಾಟ ಕೊನೆಗೂ ಮುಕ್ತಾಯ ಕಂಡಿದೆ. ಆಮ್ ಆದ್ಮಿ ಪಾರ್ಟಿಗೆ ಮೇಯರ್ ಗದ್ದುಗೆ ಸಿಕ್ಕಿದೆ. ಶೆಲ್ಲಿ ಒಬೆರಾಯ್ ಮೇಯರ್ ಪಟ್ಟವನ್ನ ಅಲಂಕರಿಸಿದ್ದಾರೆ. ಗದ್ದುಗೆಯಲ್ಲಿ ಆರ್ಭಟಿಸ್ತಾ ಇರೋ ಆಪ್ ಪಕ್ಷ ಇನ್ನು ಮುಂದೆ ಕಾರ್ಪೊರೇಷನ್ನಲ್ಲೂ ತನ್ನ ಪಾರುಪತ್ಯ ಮೆರೆಯಲಿದೆ. ಹಲವು ಬಾರಿ ಗುದ್ದಾಟ, ಆರೋಪ ಪ್ರತ್ಯಾರೋಪ, ಕೋರ್ಟ್ ಕಟಕಟೆ ಹತ್ತಿದ ನಂತರ ಈಗ ಮೇಯರ್ ಆಯ್ಕೆಯಾಗಿದ್ದು ಆಮ್ ಆದ್ಮಿ ಪಕ್ಷದ ಶೆಲ್ಲಿ ಒಬೆರಾಯ್ ಮೇಯರ್ ಪಟ್ಟಕ್ಕೇರಿದ್ದಾರೆ. मुझे महापौर चुनकर दिल्ली की सेवा का एक मौका दिया और कल से ही हमारी जो कार्रवाई है नगर निगम की उसकी शुरुआत होगी और कल से ही हमारे जितने पार्षद जो पहले से ही अपने वार्ड में काम कर रहे थे कल ऑफिशियल तरीके से पूरी दिल्ली में काम शुरू हो जाएगा. 3 ಬಾರಿ ದಿಲ್ಲಿ ಮೇಯರ್ ಗದ್ದುಗೆ ಗುದ್ದಾಟ. 75 ದಿನಗಳ ಬಳಿಕ ಆಮ್ ಆದ್ಮಿ ಪಕ್ಷಕ್ಕೆ ಮೇಯರ್. 266 ಮತ ಪೈಕಿ 150 ಮತ ಪಡೆದ ಶೆಲ್ಲಿ ಒಬೆರಾಯ್. ಬಿಜೆಪಿಯ ರೇಖಾ ಗುಪ್ತಾಗೆ 34 ಮತಗಳಿಂದ ಸೋಲು. 12 ವರ್ಷಗಳ ನಂತರ ದಿಲ್ಲಿಗೆ ಮತ್ತೆ ಮಹಿಳಾ ಮೇಯರ್. ದಿಲ್ಲಿ ಮೇಯರ್ ಪಟ್ಟಕ್ಕೆ ನಡೆದ ಸೆಣಸಾಟ ಹೆಚ್ಚು ಕಮ್ಮಿ ರಾಜ್ಯದ ಮುಖ್ಯಮಂತ್ರಿ ಪಟ್ಟಕ್ಕಿಂತಲೂ ಜೋರಾಗಿಯೇ ನಡೆದಿತ್ತು. 3 ಬಾರಿ ಮೇಯರ್ ಆಯ್ಕೆಯಲ್ಲಿ ಗಲಾಟೆ ನಡೆದು ಕೋರ್ಟ್ ಎಂಟ್ರಿ ಕೊಟ್ಟಿತ್ತು. ಅಂತಿಮವಾಗಿ 12 ವರ್ಷಗಳ ನಂತರ ಮಹಿಳಾ ಮೇಯರ್ ಪಟ್ಟ ಗಿಟ್ಟಿಸಿಕೊಂಡಿದ್ದು ಆಮ್ ಆದ್ಮಿ ಪಕ್ಷದ ಶೆಲ್ಲಿ ಒಬೆರಾಯ್ ಮೇಯರ್ ಆಗಿ ಕೆಲಸ ಆರಂಭಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿವಸೇನೆ 2 ಹೋಳಾಯಿತು. ಬಿಲ್ಲು ಬಾಣದ ಚಿಹ್ನೆ ಏಕನಾಥ್ ಶಿಂದೆ ಬಣದ ಪಾಲಾಯಿತು. ಇದೀಗ ಕಾನೂನು ಹೋರಾಟದಲ್ಲೂ ಕೂಡ ಉದ್ಧವ್ ಠಾಕ್ರೆಗೆ ಹಿನ್ನಡೆ ಆಗಿದೆ. ಮುಂದೇನ್ ಮಾಡುತ್ತೆ ಠಾಕ್ರೆ ಬಣ, ಅದೇ ಕುತೂಹಲ. ಪಕ್ಷ ಆಯ್ತು, ಈಗ ಚಿಹ್ನೆಗಾಗಿ ಬಿಗ್ ಫೈಟ್. ಚುನಾವಣಾ ಆಯೋಗದ ಕ್ರಮ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಆಯೋಗದ ನಿರ್ಧಾರಕ್ಕೆ ತಡೆ ನೀಡಲು ನಕಾರ. ಸರ್ಕಾರದ ಪತನ, ಪಕ್ಷದ ಉಸ್ತುವಾರಿ ಬದಲು, ಚಿಹ್ನೆಗಾಗಿ ಫೈಟ್. ಇದು ಮಹಾರಾಷ್ಟ್ರ ಸರ್ಕಾರದ ಸುತ್ತಲೂ ದಿನವಿಡೀ ನಡೀತಾ ಇರೋ ಘಟನೆಗಳು. ಶಿವಸೇನೆಯ ಚಿಹ್ನೆಯಾದ ಬಿಲ್ಲು ಮತ್ತು ಬಾಣವನ್ನು ಸಿಎಂ ಏಕನಾಥ್ ಶಿಂಧೆ ಟೀಮ್ಗೆ ಕೊಟ್ಟ ಬೆನ್ನಲ್ಲೇ ಉದ್ಧವ್ ಠಾಕ್ರೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದರು. ಅಂತೆಯೇ ಆಯೋಗದ ನಿರ್ಧಾರಕ್ಕೆ ತಡೆ ನೀಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಮಾಜಿ ಸಿಎಂ ಉದ್ಧವ್ ಠಾಕ್ರೆಗೆ ಹಿನ್ನಡೆ ಉಂಟಾಗಿದೆ. ಚುನಾವಣಾ ಆಯೋಗದ ಆದೇಶವನ್ನು ನಿರ್ಬಂಧಿಸಲು ಬರುವುದಿಲ್ಲ ಎಂದು ಉದ್ಧವ್ ಅರ್ಜಿಯನ್ನು ತಿರಸ್ಕರಿಸಿದೆ. ಅಷ್ಟೇ ಅಲ್ಲ, ಪಕ್ಷದ ಆಂತರಿಕ ವಿಚಾರಗಳನ್ನು ನಿರ್ಧರಿಸಲು ಶಿವಸೇನೆ ಸ್ವತಂತ್ರವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಉದ್ಧವ್ ಠಾಕ್ರೆ ನೇತೃತ್ವದ ಪಕ್ಷ ಮಾಡಿದ ತಪ್ಪನ್ನು ಎತ್ತಿ ತೋರಿಸಿದೆ. 2 ವಾರದಲ್ಲಿ ಉತ್ತರಿಸುವಂತೆ ಉದ್ಧವ್ ಟೀಮ್ಗೆ ಸೂಚಿಸಿದೆ. ಈ ಮಧ್ಯೆ ಎನ್ಸಿಪಿ ಮುಖಂಡ ಶರದ್ ಪವಾರ್ ಚುನಾವಣಾ ಆಯೋಗದ ನಿರ್ಧಾರದ ಹಿಂದೆ ಕೇಂದ್ರ ಸರ್ಕಾರ ಇದೆ ಎಂದು ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಟಾಪ್ 18 ನಲ್ಲಿ 9ನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಆಲ್ರೆಡಿ ಬಿಜೆಪಿ ರಾಜ್ಯದ ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇದೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ. ಆದ್ರೆ ಹೆಚ್ಚಿನ ಮುತುವರ್ಜಿ ಅಂತ ವಹಿಸ್ತಾ ಇರುವಂತದ್ದು ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ. ಅಮಿತ್ ಶಾ ಅವರು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ನಾಯಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ರಾತ್ರಿ ಬೆಂಗಳೂರಲ್ಲಿ ಅಮಿತ್ ಶಾ ಮೀಟಿಂಗ್ ಇರುತ್ತೆ. ಇಂದು ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿಗಳು ಅಂತ ನೇಮಕ ಮಾಡಲಾಗಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಹ ಉಸ್ತುವಾರಿಗಳಾಗಿರುವಂತಹ ಮಾಂಡವೀಯ ಬರ್ತಾರೆ, ಮತ್ತೆ ಅಣ್ಣಾಮಲೈ ಕೂಡ ಬೆಂಗಳೂರಿಗೆ ಬರಲಿರುವಂಥದ್ದು. ಶುರುವಾಗುತ್ತೆ ಚುನಾವಣಾ ತಂತ್ರಗಾರಿಕೆ. ಯಾವ ರೀತಿಯಾಗಿ ಮಾಡಬೇಕು, ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ತಂತ್ರಗಾರಿಕೆಯನ್ನ, ರಣತಂತ್ರಗಳನ್ನ, ಅಂಕಿಅಂಶಗಳನ್ನ ಅವರೆಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಬಳ್ಳಾರಿ ಸಾಕಷ್ಟು ಬಿಜೆಪಿಯ ಭದ್ರಕೋಟೆ ಅಂದ್ರೂ ಕೂಡ ಈಗ
ಜನಾರ್ದನ್ ರೆಡ್ಡಿ ಕೂಡ ಒಂದು ಹೊಸ ಪಕ್ಷ ತೆರೆದಿರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಲಿಕ್ಕೆ ಯಾವ ರೀತಿಯಾದಂತಹ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಅಮಿತ್ ಶಾ ಪ್ರವಾಸ ಎಷ್ಟು ಮಟ್ಟಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ? ಇದರಲ್ಲಿ ಬಿಜೆಪಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ಚುನಾವಣೆಯ ಕಾರಣಕ್ಕಾಗತಕ್ಕಂಥ ಕೇಂದ್ರ ಸಚಿವ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಬಸವರಾಜ್ ಗಮನಿಸ್ತಾ ಇದ್ರಿ, ಅಮಿತ್ ಶಾ ಅವರು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ ಪ್ರವಾಸವನ್ನ ಮಾಡಲಿರುವಂತದ್ದು. ಅದರಲ್ಲೂ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಸಂಡೂರಿನಲ್ಲಿ ಇವತ್ತು ಒಂದು ಸಮಾವೇಶ ನಡೆಯುತ್ತೆ, ಅಲ್ಲಿ ಅವರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 14 ಚುನಾವಣೆ ನಡೆದಿದೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಇದುವರೆಗೂ ಕೂಡ ಬಿಜೆಪಿ ಪಕ್ಷ ಅಲ್ಲಿ ಗೆಲ್ಲಿಕ್ಕಾಗಿಲ್ಲ. ಈ ಬಾರಿ ಅಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಹೂಡ್ಲಾಗ್ತಾ ಇರುವಂತದ್ದು. ಆ ಭಾಗದಲ್ಲಿ ಸ್ಪೆಷಲಿ ಈ ಬಾರಿ ನಾನೇ ನಿಂತ್ಕೊಳ್ಳಿಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ರು ಶ್ರೀರಾಮುಲು. ಸಂಡೂರು ಅಥವಾ ಬಳ್ಳಾರಿ ಗ್ರಾಮಾಂತರದಲ್ಲಿ ನಂಗೆ ಟಿಕೆಟ್ ಅನ್ನ ಕೊಟ್ರೆ ನಾನೇ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸಂಡೂರಿನಲ್ಲಿ ಇವತ್ತು ಸಮಾವೇಶ ಇದೆ. ಶ್ರೀರಾಮುಲು ಅವರು ಅಲ್ಲೇನಾದ್ರೂ ಸ್ಪರ್ಧೆ ಮಾಡ್ತಾರಾ ಕಾದ್ ನೋಡ್ಬೇಕಾಗಿದೆ. ಸತತವಾಗಿ ತುಕಾರಾಮ್ ಅವರು ಕಾಂಗ್ರೆಸ್ನ ಶಾಸಕರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ. ಅವ್ರನ್ನೇನಾದ್ರೂ ಮಾಡಿ ಈ ಬಾರಿ ಸೋಲಿಸಬೇಕು ಅನ್ನುವಂತ ದಿಗ್ ಬಿದ್ದಿದೆ ಬಿಜೆಪಿ. ಕಲ್ಯಾಣ ಕರ್ನಾಟಕ ಬಿಜೆಪಿಗೆ ಒಂದು ರೀತಿಯಾಗಿ ಸವಾಲಾಗಿರುವಂತದ್ದು. ಸೊ ಹೀಗಾಗಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ 4 ಜಿಲ್ಲೆಗಳ ಸಭೆಯನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. 4 ಜಿಲ್ಲೆಗಳ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಪ್ರಮುಖ ನಾಯಕರು ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ 4 ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತೆ ರಾಯಚೂರು. ಈ ಭಾಗದಲ್ಲಿ ಸ್ವಲ್ಪ ಬಿಜೆಪಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಿರುವಂತದ್ದು. ಜನಾರ್ದನ್ ರೆಡ್ಡಿ ತಂತ್ರಗಾರಿಕೆಗೆ ಪ್ರತಿತಂತ್ರವನ್ನ ಎಣೆಯುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಕೆಲವೊಂದು ಸಲಹೆಗಳನ್ನ ಸೂಚನೆಗಳನ್ನ ಕೊಡ್ಲಿದ್ದಾರೆ. ಬಿಕಾಸ್ ಕಲ್ಯಾಣ ಕರ್ನಾಟಕ ಭಾಗವನ್ನ ಜನಾರ್ದನ್ ರೆಡ್ಡಿ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಬಳ್ಳಾರಿ ಭಾಗದವರು ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಬಳ್ಳಾರಿ ಭಾಗದಲ್ಲಿ 5 ರಿಂದ 10 ಸಾವಿರ ಮತಗಳನ್ನ ಕಿತ್ತರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೊಡೆತ ಕೊಡುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಆಗುವಂತ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ, ಆ ಡ್ಯಾಮೇಜ್ ಅನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಆ ಭಾಗದ ನಾಯಕರಿಗೆ ಸೂಚನೆಯನ್ನ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧ್ವಜ ದಂಗಲ್ ನಡೀತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ನಾರಾಯಣಗುರು ಸರ್ಕಲ್ ನಲ್ಲಿ ಧ್ವಜ ದಂಗಲ್ ನಡೀತಾ ಇದೆ. ಹಸಿರು ಧ್ವಜದ ಮೇಲೆ ಕೇಸರಿ ಧ್ವಜ ಹಾರಿಸಿದ್ದಾರೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು. ಫ್ಲೆಕ್ಸ್ ಧ್ವಜ ತೆಗಿಲಿಕ್ಕೆ ಹೇಳಿರುವಂತದ್ದು ಪೊಲೀಸರಿಗೆ ಹಿಂದೂ ಜಾಗರಣ ವೇದಿಕೆ ಸವಾಲನ್ನ ಹಾಕಿದೆ. ಅತಿ ಸೂಕ್ಷ್ಮ ಪ್ರದೇಶ ಬಿಸಿ ರೋಡ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಧ್ವಜ ಫ್ಲೆಕ್ಸ್ ತೆಗೆದ್ರೆ ಮತ್ತಷ್ಟು ಭಗವಾ ಧ್ವಜ ಹಾರಿಸುವ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು. ಪೊಲೀಸರ ಸೂಚನೆಗೂ ಬಗ್ಗದ ಹಿಂದೂ ಜಾಗರಣ ವೇದಿಕೆ ಆ ಸರ್ಕಲ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈ ನಾರಾಯಣಗುರು ವೃತ್ತಕ್ಕೆ ಮತ್ತು ಪರಮೇಶ್ವರಿ ಚಂಡಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು 500 ಮೀಟರ್ ದೂರ ಇರುವಂಥದ್ದು. ಇವ್ರದ್ದು ಉರುಸು ನಡೆಯುವಂಥದ್ದು ಬಂಟ್ವಾಳಪೇಟೆ 1.5 ಕಿಲೋಮೀಟರ್ ಜಾಸ್ತಿ ಇದೆ. ಧಾರ್ಮಿಕ ಸಂಕೇತವಾದಂಥ ಭಗವಧ್ವಜವನ್ನು ಅಲ್ಲಿ ಹಾಕಿದ್ದೇವೆ. ಅದಕ್ಕೆ ಒಂದು ಸಣ್ಣ ರೀತಿಯ ತಡೆಯನ್ನು ಒಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದೂ ವಿರೋಧಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಟ್ವಾಳ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನು ಕಳಿಸಿದರು. ತೆರವು ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಇದೆ ಅಂತ ಕೇಳಿದರು. ನಮ್ಮ ಬಹುಸಂಖ್ಯಾತ ಹಿಂದೂ ಸಮಾಜದಲ್ಲಿ ನಮ್ಮ ಧಾರ್ಮಿಕ ಸಂಕೇತವಾದಂಥ ಕೇಸರಿ ಧ್ವಜ ಅಥವಾ ಕೇಸರಿ ಬಂಟಿಂಗ್ಸನ್ನು ಹಾಕುವಂಥ ಸಂದರ್ಭದಲ್ಲಿ ಉಡಾಪೆ ಉತ್ತರವನ್ನು ಮಾಡ್ತಾರೆ. ನಮ್ಮ ಶಾಂತಿಯುತವಾಗಿ ನಮ್ಮ ದೇವಸ್ಥಾನದ ನಮ್ಮ ಧಾರ್ಮಿಕ ಸಂಕೇತವಾದಂಥ ಕೇಸರಿ ಧ್ವಜ ಅಥವಾ ಕೇಸರಿ ಯಾವುದು ನಮ್ಮ ಇದನ್ನು ಹಾಕುವಂಥ ಸಂದರ್ಭದಲ್ಲಿ ಮಾತ್ರ ಉಡಾಪೆಯನ್ನು ಮಾಡ್ತಾರೆ. ಈ ಭಗವಧ್ವಜ ಏನಾದರೂ ಇದನ್ನು ನಾರಾಯಣಗುರು ಸರ್ಕಲ್ ನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ನೋಡ್ಕೊಂಬರೋಣ. ಹಲಾಲ್, ಲವ್ ಜಿಹಾದ್ ಮತ್ತಿತರ ವಿವಾದದ ಬಳಿಕ ಕರಾವಳಿಯಲ್ಲಿ ಮತ್ತೊಂದು ವಿವಾದ ಆರಂಭಗೊಂಡಿರುವಂಥದ್ದು. ಅದು ಅತಿ ಸೂಕ್ಷ್ಮ ಪ್ರದೇಶ ಎನಿಸಿಕೊಂಡಿರುವಂತಹ ಬಂಟ್ವಾಳದಲ್ಲಿ ನಾರಾಯಣಗುರು ಸರ್ಕಲ್ನಲ್ಲಿ ಈಗ ಧ್ವಜ ವಿವಾದ ಆರಂಭಗೊಂಡಿರುವಂಥದ್ದು. ನಾವೀಗ ಬಂಟ್ವಾಳದ ನಾರಾಯಣಗುರು ಸರ್ಕಲ್ ಇದ್ದೇವೆ. ಒಂದೇ ಮತ, ಒಂದೇ ಜಾತಿ, ಒಂದೇ ದೇವರು ಎಂದು ಸಾರಿದಂತಹ ನಾರಾಯಣಗುರು ಸರ್ಕಲ್ನಲ್ಲಿ ಈಗ ಹಸಿರು ಮತ್ತು ಕೇಸರಿ ಬಾವುಟದ ವಿವಾದ ಆರಂಭಗೊಂಡಿರುವಂಥದ್ದು. ಯಾಕೆಂದರೆ ಇಲ್ಲೇ ಪಕ್ಕದಲ್ಲಿ ಬಂಟ್ವಾಳದ ಉರುಸ್ ಮಸೀದಿಯಲ್ಲಿ ಉರುಸ್ ಸಂಭ್ರಮ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಹಸಿರು ಬಾವುಟವನ್ನು ಮುಸ್ಲಿಂ ಧರ್ಮದ ಯುವಕರು ಇಲ್ಲಿ ಹಾಕಿದ್ರು, ನಾರಾಯಣಗುರು ಸರ್ಕಲ್ ಮೇಲೆ ಹಾಕಿದ್ರು. ಇದಕ್ಕೆ ವಿರೋಧವಾಗಿ ಈಗ ಹಿಂದೂ ಜಾಗರಣ ವೇದಿಕೆ ಕೇಸರಿ ಬಣ್ಣದ
ಪತಾಕೆಗಳನ್ನು ಮತ್ತು ಬಂಟಿಂಗ್ಸ್ಗಳನ್ನು ಹಾಕಿರುವಂಥದ್ದು. ಯಾಕೆಂದರೆ ಇಲ್ಲಿಂದ ಸುಮಾರು 500 ಮೀಟರ್ ದೂರದಲ್ಲಿರುವಂತಹ ಚಾಮುಂಡಿ ದೇವಸ್ಥಾನದಲ್ಲಿ ಉತ್ಸವ ಆಗ್ತಾ ಇದೆ, ಜಾತ್ರೋತ್ಸವ ಆಗ್ತಾ ಇದೆ. ಈ ಪ್ರಯುಕ್ತವಾಗಿ ವರ್ಷಂಪ್ರತಿ ನಾವು ಈ ಸರ್ಕಲ್ನಲ್ಲಿ ಕೇಸರಿ ಬಣ್ಣದ ಬಾವುಟವನ್ನು, ಧ್ವಜವನ್ನು ಹಾಕ್ತೀವಿ. ಆದರೆ ಈ ಬಾರಿ ಇದನ್ನು ಸಹಿಸಲಾಗದೆ ಉರುಸ್ ಎಂಬ ಕಾರಣಕ್ಕಾಗಿ ಹಸಿರು ಬಣ್ಣದ ಬಾವುಟನ್ನು ಹಾಕಿದ್ದಾರೆ. ಹಾಗಾಗಿ ನಾವು ಕೇಸರಿ ಬಣ್ಣದ ಬಾವುಟವನ್ನು ಮತ್ತು ಬಂಟಿಂಗ್ಸನ್ನು ನಾರಾಯಣಗುರು ಸರ್ಕಲಲ್ಲಿ ಹಾಕೇ ತೀಡ್ತೇವೆ ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ಈಗ ಈ ಬಾವುಟವನ್ನು ಹಾಕಿರುವಂಥದ್ದು. ಹಾಗಾಗಿ ಬಂಟ್ವಾಳದಲ್ಲಿ ಮತ್ತೆ ವಿವಾದ ಆರಂಭಗೊಂಡಿರುವಂಥದ್ದು, ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಪೊಲೀಸರು ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಎರಡೂ ಕಡೆಗಳಲ್ಲಿ ಮಾತುಕತೆಯನ್ನು ಆಡಿದ್ದಾರೆ. ಧ್ವಜವನ್ನು ತೆಗಿಬೇಕು ಎಂಬ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಎರಡೂ ಭಾಗದಲ್ಲಿ ಧ್ವಜ ತೆಗೆಯೋಕೆ ಅವರು ನಿರಾಕರಣೆ ಮಾಡಿರೋ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಈಗ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ರಾತ್ರಿಯ ವೇಳೆ ಇತ್ತಂಡಗಳು ಬಂದು ಅವರವರ ಧ್ವಜವನ್ನು ತೆಗೆದು ಅಥವಾ ಬೇರೆ ಧ್ವಜಕ್ಕೆ ಹಾನಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಮತ್ತೆ ವಿವಾದ ಆರಂಭಗೊಂಡು ಬಂಟ್ವಾಳದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ಕೈಮೀರಿ ತಪ್ಪುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡು ಇಲ್ಲೀಗ ನಿಯೋಜನೆಗೊಂಡಿರುವಂಥದ್ದು. ದಿನದ 24 ಗಂಟೆಯೂ ಕೂಡ ಇದೇ ರೀತಿಯಾಗಿ ಈ ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ತಾ ಇದ್ದಾರೆ. ಬಂಟ್ವಾಳದ BC ರೋಡ್ನಲ್ಲಿರುವಂಥ ನಾರಾಯಣಗುರು ಸರ್ಕಲ್ನಲ್ಲಿ ಈಗ ಈ ವಿವಾದ ಆರಂಭಗೊಂಡಿರುವಂಥದ್ದು. ಹಾಗಾಗಿ ಒಂದು ಕಡೆ ಉರುಸ್, ಇನ್ನೊಂದು ಕಡೆ ಜಾತ್ರಾ ಮಹೋತ್ಸವ, ಈ ಎರಡೂ ಕಾರಣವನ್ನು ಇಟ್ಕೊಂಡು ಈಗ ಧ್ವಜಗಳನ್ನು ಹಾಕಿರುವಂಥದ್ದು. ಈ ವಿವಾದ ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನು ಕೂಡ ಕಾದೋಡಬೇಕಾಗಿದೆ. ಮತ್ತು ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಬಂಟ್ವಾಳದಲ್ಲಿ ಮತ್ತೆ ನಡೀಬಾರ್ದು ಎಂಬ ಅಭಿಪ್ರಾಯವನ್ನು ಜನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ 10 ಸುದ್ದಿಯನ್ನು ನೋಡಿದ್ರೆ ಈಗ 11ನೇ ಸುದ್ದಿಯಿಂದ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. IPS ಅಧಿಕಾರಿ ಡಿ ರೂಪಾಗೆ ಲೀಗಲ್ ನೋಟಿಸ್ ಅನ್ನು ನೀಡಲಾಗಿದೆ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಕಡೆಯಿಂದ ಹಿರಿಯ ವಕೀಲ CV ನಾಗೇಶ್ ಮೂಲಕ ಲೀಗಲ್ ನೋಟಿಸ್ ಅನ್ನು ನೀಡಲಾಗಿದೆ. 1 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಒಟ್ಟು 21 ಅಂಶಗಳನ್ನು ಮುಂದಿಟ್ಟುಕೊಂಡು ಲೀಗಲ್ ನೋಟಿಸ್ ಅನ್ನು ನೀಡಿದ್ದು, ಈಗ 21 ಅಂಶಗಳನ್ನು ಪಾಲಿಸದಿದ್ದಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ರಾತ್ರಿ 9 ಗಂಟೆ ಸುಮಾರಿಗೆ ಕಾರೊಂದು ಹೊತ್ತಿ ಉರಿದಿದೆ. ಕಾರಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಕಾರ್ ಸೈಡ್ಗೆ ಹಾಕಿದ್ದಾರೆ ಕಾರು ಚಾಲಕ. ಬಳಿಕ ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿರುವಂಥದ್ದು ಕಾರು. ನಡು ರಸ್ತೆಯಲ್ಲಿ ಕಾರು ದಗದನೆ ಉರಿತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ನಟಿ ರಾಖಿ ಸಾವಂತ್ ಸಂಸಾರದ ಗಲಾಟೆ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ರಾಖಿ ಸಾವಂತ್ ಪತಿ ಆದಿಲ್ ಖಾನ್ ದುರಾನಿಯನ್ನ ಮೈಸೂರಿನ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದರು. ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಆದಿಲ್ ಖಾನ್ ದುರಾನಿಯನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 27ಕ್ಕೆ ಮುಂದೂಡಲಾಗಿದೆ. ಈ ವೇಳೆ ಮಾತನಾಡುತ್ತಾ ರಾಖಿ ಕಣ್ಣೀರನ್ನು ಹಾಕಿದ್ದಾರೆ. ICC ಮಹಿಳಾ T20 ವಿಶ್ವಕಪ್ ಟೂರ್ನಿ ಅಂತಿಮ ಹಂತದತ್ತ ತಲುಪ್ತಾ ಇರುವಂಥದ್ದು. ಇಂದು ಕೇಪ್ಟೌನ್ನ ನ್ಯೂಜಿಲೆಂಡ್ ಮೈದಾನದಲ್ಲಿ ಭಾರತ ತಂಡ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಮೊದಲ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಇಲ್ಲಿ ಗೆದ್ದ ತಂಡ ಫೈನಲ್ಗೆ ಲಗ್ಗೆ ಇಡಲಿದೆ. ಕಾಂಗರೂ ಮಹಿಳೆಯರ ವಿರುದ್ಧ ಅತಿ ಹೆಚ್ಚು ಸೋಲಿನ ದಾಖಲೆ ಹೊಂದಿರುವಂಥ ಟೀಮ್ ಇಂಡಿಯಾ ಈ ಹೈ ವೋಲ್ಟೇಜ್ ಕದನದಲ್ಲಿ ಯಾವ ರೀತಿ ಪ್ರದರ್ಶನ ತೋರುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕ್ರಿಕೆಟ್ ಲೋಕದಲ್ಲಿ ದಾದಾ ಎಂದೇ ಖ್ಯಾತರಾಗಿರುವಂಥ ಸೌರವ್ ಗಂಗೂಲಿ ಅವರ ಜೀವನಾಧಾರಿತ ಸಿನಿಮಾ ಮಾಡುವುದಾಗಿ ರಣಬೀರ್ ಕಪೂರ್ ಘೋಷಣೆಯನ್ನು ಮಾಡಿದ್ದಾರೆ. ದಾದಾ ಅಭಿಮಾನಿಗಳು ಸಾಕಷ್ಟು ದಿನಗಳಿಂದ ಗಂಗೂಲಿ ಅವರ ಬಯೋಪಿಕ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಋತಿಕ್ ರೋಷನ್ ಮತ್ತು ಸಿದ್ಧಾರ್ಥ್ ಮಲ್ಹೋತ್ರಾ ದಾದಾ ಪಾತ್ರದ ಆಯ್ಕೆಯಲ್ಲಿದ್ದಾರೆ. ಈಗ ಫಿನೋಲೆಕ್ಸ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ಅನ್ನು ನೋಡೋಣ. ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.